ಮನೆ ಪರಿಸ್ಥಿತಿ ತುಂಬ ನೋಡಿದರೆ ಗೊತ್ತಾಗುತ್ತೆ ಹೇಗೆ ಅಂತ, ಅಷ್ಟು ಗಂಭೀರ ಆಗಿದೆ. ಬದುಕನ್ನೇ ಕತ್ತಲಾಗಿಸಿದ ಅಪಘಾತ, ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಕೈಕಾಲಿನ ಶಕ್ತಿಯೇ ಊನ. ಕಂಗೆಟ್ಟು ಹೋದ ಕುಟುಂಬಕ್ಕೆ ಕ್ರಿಶ್ಚಿಯನ್ ಗೆಳೆಯರ ಆಸರೆ. ಯಾರ ಸಹಾಯ ಇದ್ರೆ ಮಾಡಿದ್ರೆ ಒಳ್ಳೇದಂತ. ಬಡ ಕುಟುಂಬವೊಂದರಲ್ಲಿ ಒಬ್ಬನೇ ಮಗನಾಗಿ ಹುಟ್ಟಿ ಇಡೀ ಸಂಸಾರದ ಭಾರವನ್ನೆಲ್ಲ ತಾನೊಬ್ಬನೇ ಹೊರಬೇಕಾದ ಪರಿಸ್ಥಿತಿ. ಈ ನಡುವೆ ಕಾಲದ ಆಟಕ್ಕೆ ಸಿಲುಕಿ ಬದುಕೆ ಕತ್ತಲಾದ ಕತೆ ಇದು. ಹೌದು, ಬಂಟ್ವಾಳ ತಾಲೂಕಿನ ಲೊರೆಟ್ಟು ಪದವು ಬಳಿಯ ಆಚಾರಿ ಪಲ್ಕೆ ನಿವಾಸಿ ಕೃಷ್ಣ ಆಚಾರಿ ಎಂಬುವವರ ಕುಟುಂಬದ ದುರಂತ ಕತೆ ಇದು. 41 ವರ್ಷದ ಕೃಷ್ಣ ಅವರು ಗ್ಲಾಸ್ ಫ್ಯಾಬ್ರಿಕೇಶನ್ ವೃತ್ತಿ ಮಾಡಿಕೊಂಡಿದ್ದವರು. ಕಳೆದ 2024ರ ಆಗಸ್ಟ್ ತಿಂಗಳಿನಲ್ಲಿ ಕೆಲಸದ ನಿಮಿತ್ತ ಬೈಕಿನಲ್ಲಿ ತೆರಳುತ್ತಿದ್ದಾಗ ಕೊಣಾಜೆ ಬಳಿಯಲ್ಲಿ ನಡೆದ ಅಪಘಾತದಲ್ಲಿ ಕೃಷ್ಣ ಅವರ ಸೊಂಟ, ಬೆನ್ನು, ಕೈಕಾಲಿಗೆ ತೀವ್ರ ಗಾಯಗಳಾಗಿದ್ದವು. ಬಳಿಕ ಆಸ್ಪತ್ರೆಯಲ್ಲಿ ಮೊಣಕಾಲಿಗೆ ಆಪರೇಷನ್ ಆಗಬೇಕಾದಾಗ 5 ಲಕ್ಷ ಹೊಂದಿಸಲಾಗದೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಎದ್ದು ಕೂರಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಿದೆ. ನನಗೆ ಆಕ್ಸಿಡೆಂಟ್ ಆಗಿ 1 ವರ್ಷ 3 ತಿಂಗಳಾಯಿತು. ಅಂದರೆ ಮೊದಲು ದುಡಿತಾ ಇದ್ದೆ, ಅವರು ನನಗೆ ಬಂದು ಸಹಾಯ ಮಾಡಿ ಚರ್ಚಿಯಿಂದ ಅವರು ನನಗೆ ದಾನ ಮಾಡ್ತಾ ಇದ್ದಾರೆ. ತಿಂಗಳಿಗೆ 1,500 ರೂಪಾಯಿ ಊಟಕ್ಕೆಲ್ಲ ದುಡ್ಡೆಲ್ಲ ಕೊಡ್ತಾ ಇದ್ದಾರೆ. ಮತ್ತು ಮದ್ದಿಗೆ ಅಂದರೆ ಬೆಲ್ಲ ಹಾಕಲ್ಲ. ಮತ್ತು MR ಸ್ಕ್ಯಾನ್ ಅಂತ ಇದೆ, ಅದರಲ್ಲಿ ಸಾಧಾರಣ ನನಗೆ ಒಂದು 80,000 ಏನೋ ಖರ್ಚಾಯಿತು. ಟೋಟಲ್ ನನಗೆ 1.5 ಲಕ್ಷ ಇದಾಯಿತು ನನಗೆ. ಮತ್ತು ನನಗೆ ನೋಡಲಿಕ್ಕೆಲ್ಲ ನನಗೆ ಜನ ಬೇಕಲ್ಲ, ಹೆಂಡತಿ ಎಲ್ಲ ಮಕ್ಕಳೆಲ್ಲ ಇದ್ದಾರೆ. ಹಾಗಾಗಿ ಮನೆ ಬಿಟ್ಟು ಬರಲಿಕ್ಕೆ ಆಗಲಿಲ್ಲ, ಸ್ಕೂಲಿಗೆಲ್ಲ ಹೋಗ್ತಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾದ ಸ್ಥಿತಿಯಲ್ಲಿರುವ ಕೃಷ್ಣ ಅವರ ಕುಟುಂಬದ ಶೋಚನೀಯ ಸ್ಥಿತಿ ಕಂಡು ಹಳೆಯ ಗೆಳೆಯ ಲೊರೆಟ್ಟು ಪದವಿನ ಪೌಲ್ ಡಿಸೋಜಾ ಹಾಗೂ ಪ್ರಕಾಶ್ ವಾಜ್ ಎನ್ನುವವರನ್ನು ಸೇರಿದಂತೆ ಕೆಲವು ಕ್ರಿಶ್ಚಿಯನ್ ಗೆಳೆಯರು ಕಳೆದ ಕೆಲವು ತಿಂಗಳಿಂದ ಈ ಕುಟುಂಬಕ್ಕೆ ಆಸರಿಯಾಗಿ ನಿಂತಿದ್ದಾರೆ. ಇದಿಷ್ಟೇ ಅಲ್ಲದೆ ಕೆಲವು ಹಿಂದೂ ಸಹೃದಯರು ಕೂಡ ತಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದಾರೆ. ನಂದೊಂದು ಶಾಪ್ ಉಂಟು, ಗ್ಲಾಸ್ ಮತ್ತು ಪ್ಲೈವುಡ್ ಇದ್ದು. ಅವನು ಅಲ್ಯೂಮಿನಿಯಂ ಕೆಲಸ ಮಾಡುವ ನಿಮಿತ್ತ ಅವನು ನನ್ನ ಅಂಗಡಿಗೆ ಬಂದು ಗ್ಲಾಸ್ ಮತ್ತು ಬೇಕಾದ ಸಾಮಗ್ರಿಗಳನ್ನು ಕೊಂಡೋಗ್ತಿದ್ದ. ಆ ಸಮಯದಲ್ಲಿ ಅವನು ಅಲ್ಲಿಂದಲೇ ಒಂದು ಮತಿಗೆ ಬಂದ ನಂತರ ಅವನ ಹೆಂಡತಿಯಿಂದ ಫೋನ್ ಮಾಡಿಸಿದ ನನಗೆ, ಹೀಗೆ ಆಗಿದೆ, ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ಸೊ ಏನಾಗಿದೆ ಅಂತ ನಾನು ಕೇಳುವಾಗ ಮತ್ತು ಹೀಗೆ ಅವರಿಗೆ ಎಲ್ಲ ವಿಷಯ ಗೊತ್ತುಂಟು ಅಂತ ಹೇಳಿದ್ರು. ನಾನು ಅವರಿಗೆ ಸುರೇಶ್ರವರಿಗೆ ಕಾಲ್ ಮಾಡಿದೆ. ಅವರು ಹೇಳಿದರು ಹೀಗೆ ತುಂಬ ಗಂಭೀರ ಉಂಟು ವಿಷಯ, ಹಾಸ್ಪಿಟ್ಲಲ್ಲಿ ಅವರಿಗೆ ಪ್ರೈವೇಟಲ್ಲಿ ಇಡುವಾಗಿಲ್ಲ, ಯಾಕೆಂದರೆ ಅವರು ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಅದಕ್ಕೋಸ್ಕರ ಅವರು ಇರೋದು ಕೂಡ ಸರ್ಕಾರದಲ್ಲಿ ಸಿಗುವ 94cc ಅಡಿಯಲ್ಲಿ ಸಿಗುವ ಮನೆಯಲ್ಲಿರೋದು. ಅದು ಕೂಡ ಮನೆ ಕಂಪ್ಲೀಟ್ ಆಗಲಿಲ್ಲ, ಮನೆ ಆಗ್ತಾಯಿತ್ತು, ಪ್ರೋಗ್ರೆಸ್ಸಲ್ಲಿತ್ತು. ಸೊ ಅವರ ಕೆಲಸದ ನಿಮಿತ್ತ ಅವರು ಹೋಗುವಾಗ ಆಕ್ಸಿಡೆಂಟ್ ಆಗಿ ಹೀಗೆ ಆಯಿತು ಅಂತ ಅವರು ಹೇಳಿದರು. ಆದ ನಂತರ ಈಗ ಅವರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಆರ್ಥಿಕವಾಗಿ ಕ್ರೋಢೀಕರಿಸಲಿಕ್ಕೆ ನಾನು ಸ್ವಲ್ಪ ನಮ್ಮ ಸೋಷಲ್ ಇದು ಉಂಟು, ನಮ್ಮ ರೋಟ್ರಿ ಕ್ಲಬ್ ಲೊರೆಟೋ ಹಿಲ್ಸ್ ಅಂತ ಲೊರೆಟೋನಲ್ಲಿ ಉಂಟು, ಅವರ ಅಧ್ಯಕ್ಷರು ವಿಜಯ್ ಫರ್ನಾಂಡಿಸ್ ಅಂತೇಳಿ ಅವರ ಹತ್ರ ಮನವಿಯನ್ನು ಕೊಟ್ಟೆ. ಅವರು ಅದಕ್ಕೆ ಹೇಳಿದರು, ಆಯಿತು ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಅವ್ರಿಗೆ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟರು. ಸರ್, ಇದರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಅಂತ ಬರೋದಿಲ್ಲ, ಇದೊಂದು ಮಾನವೀಯತೆ. ಹಿಂದೂರವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಅಂದರೆ ನೋಡಿ, ಈ ಪರಿಸರದಲ್ಲಿ ಇರೋದು ಎಲ್ಲ 94cc ಅಡಿ ಬರುವ 3 ಸೆನ್ಸ್ ಜಾಗದಲ್ಲಿ ಇದು ಮನೆ ಕಟ್ಟಿ ನಿಲ್ಲುವವರು. ಅವರಿಗೆ ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಕೂಡ ತುಂಬ ಹದಗೆಟ್ಟಿದೆ. ಅವರಿಗೆ ಕೂಡ ಅವರು ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಅವನು ನನ್ನ ಮನೆಯಲ್ಲಿ ನಮ್ಮ ಶಾಪಿನಲ್ಲಿ ಸಾಮಾನು ಕೊಂಡು ಹೋಗ್ತಿದ್ದ ಕಾರಣ, ನಮಗೆ ಪರಿಚಯ ಇದ್ದ ಕಾರಣ ಅವನು ನನಗೆ ಸ್ವಲ್ಪ ಇದು ಮಾಡ್ತಿದ್ದೆ. ನಾನು ಮೊದಲು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಮುಂದಕ್ಕೆ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ, ಯಾಕಂದರೆ 2 ಕಾಲು ಅವರದು ಬೋನೆಲ್ಲ ಕಟ್ಟಾಗಿ ಅವರಿಗೆ ಒಂದು ಸ್ಟೀಲ್ ರಾಡ್ ಹಾಕಿದೆ. ಮತ್ತು ಅದು ಸರ್ಜರಿ ಮಾಡಿದ್ದು ಅದು ಸರಿ ಆಗದೆ ಅವರಿಗೆ ಸ್ವಲ್ಪ ಇನ್ನೂ ಕೂಡ ಪುನಃ ಸರ್ಜರಿ ಆಗಬೇಕಂತ ಆಸ್ಪತ್ರೆಯವರು ಹೇಳಿದ್ದಾರೆ, ಡಾಕ್ಟ್ರುಗಳು ಹೇಳಿದ್ದಾರೆ. ಸೊ ಈಗ ಅವರಿಗೆ ಪುನಃ ಸರ್ಜರಿ ಆಗಲಿಕ್ಕೆ ಉಂಟು. 7 ತಿಂಗಳು ವೆಲ್ನಾಕಲ್ಲಿದ್ದೆ ನಾನು.
ಒಂದೊಂದು ಅವರು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಒಂದು ಕೈಗೆ ಇದು ಮಾಡ್ತಾಯಿದ್ರು, ತಲೆಗೆ ಕಣ್ಣಿದ್ದು ಒಂದು ಮಾಡ್ತಾಯಿದ್ರು. ಈಗ ಸಹ ಕಣ್ಣು ಕಾಣೋದಿಲ್ಲ, ಒಂದೇ ಇದು, ಇನ್ನೊಂದು ಬ್ಲ್ಯಾಂಕ್ ಇದು ಕನ್ನಡಕ್ಕೆ ಇದ್ದರೆ ಮಾತ್ರ ನಾನು ನೋಡಲಿಕ್ಕೆ ಆಗೋದಿಲ್ಲ, ಇಲ್ಲದ್ರೆ ನೋಡಲಿಕ್ಕೆ ಆಗೋದಿಲ್ಲ. ಇದು ಸಹ ಡಿಮ್ ಆಗ್ತಾ ಬಂತು. ಇದು ಸಹ ಪವರು ಸ್ವಲ್ಪ ಕಡಿಮೆ ಆಯ್ತು. ಇನ್ನೂ ಸಹ ಇದು ಮೊಬೈಲ್ ನೋಡಲಿಕ್ಕೆ ಆಗೋದಿಲ್ಲ, ಆ ಥರ ಆಗಿದೆ. ಲೊರೆಟೊಪದ ಚರ್ಚಿನ ಪ್ರಕಾಶ್ ಅಂತಿದ್ದಾರೆ, ಅವರೇ ನಮಗೆ ಇನ್ನು ಸಹಾಯ ಎಲ್ಲ ಮಾಡಿ ಆ್ಯಂಬುಲೆನ್ಸಿಗೆಲ್ಲ ಇದೆಲ್ಲ ದಾನ ಎಲ್ಲ ಮಾಡ್ತಾಯಿದ್ರು ಅವರು. ಆಮೇಲೆ ಚರ್ಚಿಯಿಂದ ನನಗೆ ಹಣ ಈಗ ಸಹ ತಿಂಗಳು 1,500,000 ರೇಷನಿಗೆಲ್ಲ ಕೊಡ್ತಾ ಇದ್ದಾರೆ. ಮತ್ತು PVS ಅಂತ ಇದ್ದಾರೆ ಲೊರೆಟೊಪದ KB ಅವರು ಸಹ ನನಗೆ ತುಂಬ ಹೆಲ್ಪ್ ಮಾಡಿದರು. ಆ್ಯಂಬುಲೆನ್ಸ್ ಎಲ್ಲ ಒಂದು ತಿಂಗಳು ನನ್ನ ಕೈಯಲ್ಲೇ ಇತ್ತು ಆ್ಯಂಬುಲೆನ್ಸ್. ಮತ್ತು ನನಗೆ SI ಒಂದು ಮಕ್ಕಳಿಗೆಲ್ಲ ಫ್ಯೂಚರಿಗೆಲ್ಲ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು 500 ರೂಪಾಯಿ ಸಹ ಕೊಟ್ಟಿದ್ದಾರೆ ಅವರು. ಮತ್ತೊಂದು ದಿವಸ ಆ್ಯಂಬುಲೆನ್ಸ್ಗೆ ಸಹ ಅವರು ದುಡ್ಡು ಕೊಟ್ಟಿದ್ದಾರೆ, ನಾನು ಕೊಡ್ತೇನೆ ಅಂತೇಳಿ. ಪ್ಲಾಸ್ಟರಿಂಗ್ ಮಾಡಿ ಅವರಿಗೆ ಒಂದು ಗಮನೆಯಲ್ಲಿ ನಿಲ್ಲುವ ಹಾಗೆ ಮಾಡಿ ಕೊಡುವ ಅಂತ ನಮ್ಮದೊಂದು ಉದ್ದೇಶ. ಅದಕ್ಕೋಸ್ಕರ ನಮ್ಮ ಇನ್ನು ಕೆಲವರು ಸೋಷಿಯಲ್ ವರ್ಕ್ ಮಾಡುವವರು ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರ ನೆರವಿನಲ್ಲಿ ನಾವು ಕೂಡ ಸ್ವಲ್ಪ ಸಹಾಯ ಮಾಡಿ ಅವರನ್ನು ಅವರ ಮನೆಯನ್ನು ಕಂಪ್ಲೀಟ್ ಮಾಡಿ ಕೊಡುವ ಅಂತ ನನ್ನೊಂದೊಂದು ಉದ್ದೇಶ. ನನ್ನ ಹೆಸರು ಪ್ರಕಾಶ್ ಅಂತೇಳಿ. ಒಂದು ವರ್ಷ 3 ತಿಂಗಳಾಯಿತು. ಹೌದು, ಮನೆ ಪರಿಸ್ಥಿತಿ ತುಂಬ ನೋಡಿದರೆ ಗೊತ್ತಾಗುತ್ತೆ ಹೇಗೆ ಅಂತ, ಅಷ್ಟು ಗಂಭೀರ ಆಗಿದೆ. ಮನೆ ನಿರ್ಮಾಣ ಆಗಿಲ್ಲ ಕರೆಕ್ಟಾಗಿ. ಹಾಗಾಗಿ ಯಾರ ಸಹಾಯ ಇದ್ದರೆ ಮಾಡಿದ್ರೆ ಒಳ್ಳೆಯದಂತ. ಬದುಕಿನುದ್ದಕ್ಕೂ ಕಷ್ಟಗಳನ್ನೇ ಕಂಡು ಸೋತು ಹೋಗಿರುವ ಈ ಕುಟುಂಬಕ್ಕೆ ಇನ್ನಷ್ಟು ಸಹೃದಯರು ಸಹಾಯ ಮಾಡಿದರೆ ನೆಲದತ್ತ ಬಗ್ಗಿರುವ ಕೃಷ್ಣ ಅವರ ಕುಟುಂಬ ಎದ್ದು ಕುಳಿತುಕೊಳ್ಳಬಹುದಾಗಿದೆ.